ವಿಧಾನಸಭೆಯಲ್ಲೂ ಕೂಡ ಸೋಲು, ಲೋಕಸಭೆಯಲ್ಲೂ ಸೋಲು. ಯಾರಿಗೆ? ಸೌಮ್ಯ ರೆಡ್ಡಿ ಅವರಿಗೆ ಒಲವು ಗೆಲುವು ಆಗ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಅವರಿಗೆ ಗೆಲುವೇ ಒಲಿತಾ ಇಲ್ಲ ಯಾಕೋ. ವಿಧಾನಸಭೆಯಲ್ಲೂ ಕೂಡ ಸಣ್ಣ ಮಾರ್ಜಿನ್ ಅಲ್ಲಿ ಸೋಲುವಂತ ಪರಿಸ್ಥಿತಿ ಆಯಿತು. ಇನ್ನು ಕೇರಳದ ತಿರುವನಂತಪುರದಲ್ಲಿ 9,000ಗಳ ಮುನ್ನಡೆಯನ್ನ ಶಶಿ ತರೂರ್ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಗಿದ್ದಂಥ ವಿಶ್ವಾಸ ಕೇರಳದಲ್ಲಿ 2 ಕ್ಷೇತ್ರಗಳು. ಸೊ ತ್ರಿಶೂರ್ ಒಂದು ಗೆದ್ದಾಯ್ತು, ಇವಾಗ ಇನ್ನೊಂದು ತಿರುವನಂತಪುರದ ಬಗ್ಗೆ ಇದ್ದಿದ್ದು. ಅಲ್ಲಿ ಶಶಿ ತರೂರ್ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಕೇವಲ 9,000 ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದಿಷ್ಟು ಫ್ಯಾಕ್ಟರ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಇನ್ನು 10,000 ಮಾರ್ಜಿನ್ ಒಳಗಡೆಗೆ ಆತ್ಕೆ ಈ ಕಡೆಗೆ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಇನ್ನೂ ಸಹ 78 ಕ್ಷೇತ್ರಗಳಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಈಗೇನು ನಿಮಗೆ ನಂಬರ್ಸ್ಗಳು ಕಾಣಿಸ್ತಾ ಇದೆ, ಇದರಲ್ಲಿ 78 ಕ್ಷೇತ್ರಗಳಲ್ಲಿ 10,000ದ ಒಳಗಡೆಗೆ ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗಬಹುದು. ಯಾರಿಗೆ ಬೇಕಾದರೂ ಕೂಡ ಹೋಗಬಹುದು ಅದು. ಅದರಲ್ಲಿ ಆಲ್ಮೋಸ್ಟ್ ಆಲ್ 40 ಕ್ಷೇತ್ರಗಳು ಬಿಜೆಪಿ ಕಳೆದ ಬಾರಿ ಗೆದ್ದಿರುವಂತಹ ಕ್ಷೇತ್ರಗಳೇ ಆಗಿದೆ. 40ರಿಂದ 45 ಕ್ಷೇತ್ರಗಳು. ಇನ್ನುಳಿದಂಥದ್ದು INDIA ಕೂಟದಲ್ಲಿರುವಂತಹ ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ಗೆದ್ದಂಥ ಕ್ಷೇತ್ರಗಳಾಗಿದ್ದಾವೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಬೇಕಾದರೂ ಕೂಡ ಚಾನ್ಸಸ್ ಇದೆ. NDA ಕೂಟ ಆ ಕ್ಷೇತ್ರಗಳಲ್ಲಿ 40 ಲಾಸ್ಟ್ ಟೈಮ್ ಏನು ಗೆದ್ದಿದ್ರು ಅದರಲ್ಲಿ ಸರಿಸುಮಾರು ಇನ್ನೊಂದು 10 ಗೆದ್ದರೂ ಕೂಡ, 30 ಬಿಟ್ಟರು ಕೂಡ ಇನ್ನೊಂದು 310ರವರೆಗೂ ಕೂಡ ಹೋಗಬಹುದು ಅಂತಿದ್ದಾರೆ. ಸೊ ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಮಾತನಾಡಿದ್ದಾರೆ, ಗೆದ್ದಿದ್ದಾರೆ. ಸೊ ಏನು ಹೇಳಿದ್ದಾರೆ ನೋಡೋಣ. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿರುವಂಥ ಬಿಜೆಪಿ ಅಭ್ಯರ್ಥಿ ಅಂತ ಡಾಕ್ಟರ್ ಮಂಜುನಾಥ್ ಸರ್, ಬಹುತೇಕ ಪ್ರಾರಂಭಿಕ ಹಂತದಿಂದ ಇಲ್ಲಿವರೆಗೂ ಆರಂಭಿಕ ಮುನ್ನಡೆಯಿಂದ ಈಗ ಗೆಲುವಿನ ಹಂತಕ್ಕೆ ಬಂದಿದ್ದೀರಾ. ಬಹುತೇಕ ಗೆಲುವು ಖಚಿತ ಆಗಿದೆ ಸರ್. ಮೊದಲ ರಿಯಾಕ್ಷನ್ ಅಂದರೆ ನಿನ್ನೆ ಇದ್ದಂಥ ಆತಂಕ ಇವತ್ತು ನಿವಾರಣೆಯಾಗಿದೆ. ಯಾಕೆಂದರೆ ಈಗ ನಾವು ಗೆಲುವಿನತ್ತ ಸಾಗಿದ್ದೇವೆ. ಬಹುಶಃ ಈಗಾಗಲೇ 1,60,000 ಅಂತರದಿಂದ ನಾವು ಮುಂದೆ ಇದ್ದೇವೆ. ಸೊ ಹೀಗಾಗಿ ಈ ಕ್ಷೇತ್ರದ ಗೆಲುವು ಸುಮಾರು ಈಗ 19.5 ಲಕ್ಷ ಜನ ಮತದಾರರು ವೋಟ್ ಮಾಡಿದ್ದಾರೆ. ಸೊ ಈ ಗೆಲುವಿನ ಕ್ರೆಡಿಟ್ ಏನಿದೆ ಇದು ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಸಲ್ಲುತ್ತೆ. ಅದರಿಂದ ಮೊದಲನೇದಾಗಿ ನಾನೆಷ್ಟು ಖುಷಿಯಾಗಿದ್ದೇನೋ, ನಾವೆಷ್ಟು ಸಂತೋಷವಾಗಿದ್ದೇನೋ ಅಷ್ಟೇ ಸಂತೋಷ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಸಂತೋಷ ಆಗಿದೆ. ಇದು ಕಾರ್ಯಕರ್ತರಿಗೆ ಸಂತೋಷ ಆಗಿದೆ. ಯಾಕೆಂದರೆ BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ, ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಮತ್ತು ಮುಖಂಡರುಗಳು ಎಲ್ಲ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವ್ರನ್ನೆಲ್ಲ ನಾನು ಅಭಿನಂದಿಸ್ತೇನೆ ಇವತ್ತು. ಸರ್, ಕನಕಪುರ ಬೆಂಗಳೂರು ಗ್ರಾಮಾಂತರ ಅಂದ ತಕ್ಷಣ ಕಾಂಗ್ರೆಸ್ನ ಭದ್ರಕೋಟೆ, ಹಾಲಿ ಸಂಸದರು ಕೂಡ ಹೌದು, ಮತ್ತು ಇಲ್ಲಿನ DCM ಅವರ ತಮ್ಮ ಅವ್ರ ವಿರುದ್ಧ ನಿಲ್ಲುವಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು. ಕಾಂಗ್ರೆಸ್ಸಲ್ಲಿ ಇದ್ದಿದ್ದಂಥ ಒಬ್ಬರೇ MP ಕರ್ನಾಟಕದಿಂದ ಪ್ರತಿನಿಧಿಸ್ತಿದ್ದು, ಅವ್ರ ವಿರುದ್ಧ ನಿಲ್ತಿದ್ದೀವಿ. ಈ ಸಂದರ್ಭದಲ್ಲಿ ಸಾಕಷ್ಟು ಇಡೀ ಕರ್ನಾಟಕದ ಎಲ್ಲ ಜನರು ಇಲ್ಲೇ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದರೆ ಜಿದ್ದಾಜಿನ ಕ್ಷೇತ್ರ ನೆಕ್ ಫೈಟ್ ಇರುತ್ತೆ ಅಂದರೆ, ಬಟ್ ಸ್ಟಾರ್ಟಿಂಗಿಂದನೂ ಒಂದು ಸೈಡ್ ಮಾತ್ರ ರಿಸಲ್ಟ್ ಬಂದಿರೋದು ಸರ್. ಅಲ್ಲ, ಅಂದರೆ ನಮ್ಮ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಫೀಡ್ಬ್ಯಾಕ್ ಆಗ್ಬೋದು ಅಥವಾ ನಾವು ಕಾರ್ಯಕರ್ತರ ಜೊತೆ ನಾವು ಮಾತನಾಡುವಾಗ 2 ರೀತಿಯ ರೇಂಜಸ್ ಇತ್ತು. ನಾನು ಅಂದರೆ ಖಂಡಿತ ಗೆಲ್ತೀವಿ, ಬಟ್ ಆದರೂ ಕೂಡ ಕೆಲವು ಮಾಧ್ಯಮಗಳು ಏನಾಯಿತು, ಇದು 50-50 ಫೈಟ್ ಅನ್ನೋ ರೀತಿ ಪ್ರೊಜೆಕ್ಷನ್ ಆಯಿತು. ಸೊ ಬಟ್ ಆ ಸಂದರ್ಭದಲ್ಲಿ ಎರಡು ರೇಂಜಸ್ ಇತ್ತು ನಮಗೆ. ಅಂದರೆ ಒಂದು 50,000 ಅಂತರದಲ್ಲಿ ಗೆಲ್ಬೋದು, ಅಥವಾ ಈ ಗುಪ್ತಗಾಮಿನಿ ಅಂಡರ್ ಕರೆಂಟ್ ಅಂತ ಏನಿತ್ತು ಅದು ತುಂಬ ಚೆನ್ನಾಗಿ ಮತಗಳು ಪರಿವರ್ತನೆ ಆದರೆ ಬಹುಶಃ 2 ಲಕ್ಷ ಲೀಡಲ್ಲಿ ಗೆಲ್ಬೋದು ಅಂತ 2 ರೇಂಜಸ್ಸು ನಮ್ಮ ಮನಸ್ಸಲ್ಲಿತ್ತು. ಇವತ್ತು ಈ ಅಂಡರ್ ಕರೆಂಟು ತುಂಬ ಕೆಲಸ ಮಾಡಿದೆ. ಈ ಕ್ಷೇತ್ರದಲ್ಲಿ ಥರ್ಡ್ ಪಾರ್ಟಿ ಕ್ಯಾಂಪೇನಿಂಗು ತುಂಬ ಚೆನ್ನಾಗಾಗಿದೆ. ಅಂದರೆ ಸ್ವಯಂ ಪ್ರೇರಿತರಾಗಿ ನಮಗೆ ನೇರವಾಗಿ ಪರಿಚಯ ಇಲ್ಲದೇ ಇದ್ದರೂ ಕೂಡ ಜನಸಾಮಾನ್ಯರು, ಮತದಾರರು ಎಲ್ಲ ಅವರವರೇ ಪ್ರಚಾರ ಮಾಡಿದ್ದಾರೆ. ಕೆಲವರು ರಾಜ್ಯದ ಬೇರೆ ಭಾಗದಿಂದ ಬಂದು ಕೆಲವರು ಎಲ್ಲ ಇಲ್ಲಿ ಪ್ರಚಾರ ಮಾಡಿದ್ದಾರೆ. ಸೊ ಯಾವ ರೀತಿ ಪ್ರಚಾರ ಆಯಿತು ಅಂದರೆ ಅವ್ರ ಕ್ಷೇತ್ರದ ಚುನಾವಣೆ ಬಗ್ಗೆ ಮಾತಾಡ್ತಾ ಇರಲ್ಲ, ಈ ಡಾಕ್ಟ್ರು ಗೆಲ್ಲಿಸ್ಬೇಕು ಅನ್ನೋ ಇತ್ತು. ಮತ್ತು ಅಂದರೆ ನಾವು 10 ಜನ ಕೇಳಿದರೆ 8 ಜನರ ಬಾಯಿನಲ್ಲಿ ನನ್ನ ಹೆಸರಿತ್ತು, ಡಾಕ್ಟ್ರು ಗೆಲ್ಲಿಸ್ಬೇಕು, ಡಾಕ್ಟ್ರು ಅಂತ. ಸೊ ಒಟ್ಟಿನಲ್ಲಿ ಅವ್ರ ಬಾಯಿನಲ್ಲಿ ಇದ್ದಿದ್ದು ಇವತ್ತು ಬ್ಯಾಲೆಟಲ್ಲಿ ಬಂದಿದೆ.
ಸರ್ ಕನಕಪುರ ಬಂಡೆ ಒಂದು ಕಡೆ ಅಂದರೆ ಹೃದಯವಂತ ಮಂಜುನಾಥ್ ಅಂತ ಇದೇ ರೀತಿ ಚರ್ಚೆಗಳಾಗಿತ್ತು. ಹೃದಯವಂತರಿಗೆ ಓಟ್ ಹಾಕ್ಬೇಕಾ ಇಲ್ಲ ಬಂಡೆಗೆ ಓಟ್ ಹಾಕ್ಬೇಕಾ ಅಂತ. ಜನ ಇವತ್ತು ಹೃದಯವಂತರಿಗೆ ಆಯ್ಕೆ ಮಾಡಿದ್ದಾರೆ. ಸಂಸದರಾಗ್ತಿದ್ದೀರಾ ಸರ್, ಎಷ್ಟು ದಿನ ಡಾಕ್ಟ್ರಾಗಿ ಜನರ ಮುಂದೆ ಕೂರಿಸ್ಕೊಂಡು ಸಂಸದರಾಗಿ ಏನೆಲ್ಲ ಸವಾಲುಗಳಿದೆ ಸರ್? ಯಾಕಂದರೆ ಮೊದಲ ಬಾರಿ ನೀವು ಚುನಾವಣೆ ನಿಂತಿದ್ದು, ಮೊದಲ ಬಾರಿ ಸಂಸದರಾಗ್ತಿರುವಂಥದ್ದು. ಇಲ್ಲ, ಸಂಸದರಾಗಿ ಒಂದು ಕ್ಷೇತ್ರದ ಜವಾಬ್ದಾರಿ ಇರುತ್ತೆ. ಅಂದರೆ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಆಗಬೇಕು, ಯಾವ ರೀತಿ ಮೂಲಭೂತ ಸೌಕರ್ಯ ಆಗ್ಬೋದು, ಶಿಕ್ಷಣ ಕ್ಷೇತ್ರ ಆಗ್ಬೋದು, ಕೃಷಿ ಕ್ಷೇತ್ರ ಆಗ್ಬೋದು, ಅಥವಾ ಆರೋಗ್ಯ ಕ್ಷೇತ್ರ ಆಗ್ಬೋದು, ಅದು ಒಂದು. ಅಂದರೆ ಸಂಸದರ ಜವಾಬ್ದಾರಿ ಎರಡು ಜವಾಬ್ದಾರಿಗಳಿರುತ್ತೆ. ಒಂದು ಕ್ಷೇತ್ರಕ್ಕೆ ಸೀಮಿತವಾದಂಥ ಕೆಲಸಗಳು ಒಂದು. ಎರಡನೇದು ರಾಜ್ಯಕ್ಕೆ ಮತ್ತು ರಾಷ್ಟ್ರದ ಸಮಸ್ಯೆಗಳನ್ನು ಕೂಡ ನಾವು ಗಣನೀಯವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಅಥವಾ ನಾವು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಮ್ಮದೇ ಆದ ಕ್ಷೇತ್ರದಲ್ಲಿ ಯಾವ